ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಮೋದಿ ಸರ್ಕಾರ ಆತುರವಾಗಿ ಮೂರು ಬಹು ಮುಖ್ಯವಾದಂತಹ ಬಿಲ್ಲುಗಳನ್ನು ತರ್ತಾ ಇದೆ. ಅದರಲ್ಲಿ ನಮ್ಮ ಸಂವಿಧಾನಕ್ಕೆ ತಿದ್ದುಪಡಿ ತರುವಂತಹ ಬಿಲ್ಲು ಸಹ ಇದೆ. ಅಂತಹ ಬಹು ಮುಖ್ಯವಾದಂತಹ ಬಿಲ್ಲನ್ನ ಸಾರ್ವಜನಿಕ ಚರ್ಚೆಗೂ ಇಡದೆ, ಇಲ್ಲಿ ಸಂಸತ್ತಿನಲ್ಲಿ ಚರ್ಚೆ ಮಾಡೋದಕ್ಕೆ ಹೆಚ್ಚಿನ ಸಮಯವನ್ನು ಕೊಡದೆ, ಚುನಾವಣೆಗಳ ನಡುವೆ ಎಂಪಿಗಳು ಸಾಕಷ್ಟು ಜನ ವೆಸ್ಟ್ ಬೆಂಗಾಲ್ನಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಪ್ರಚಾರದಲ್ಲಿ ಇರುವ ನಡುವೆ ಪಾರ್ಲಿಮೆಂಟ್ನಲ್ಲಿ ತರುವಂತಹ ಒಂದು ರೀತಿಯಾದಂತಹ ಕೃತ್ಯವನ್ನ ಮೋದಿ ಸರ್ಕಾರ ಮಾಡ್ತಿದೆ. ಸೊ ಮೋದಿ ಸರ್ಕಾರಕ್ಕೆ ಇದು ಮಾಮೂಲಿ. ಏನೇ ಮಾಡಲಿ ಅಡ್ಡ ದಾರಿಯಲ್ಲಿಯೇ ಹೋಗಿ ಅದನ್ನು ಪಡ್ಕೊಳ್ಳೋದು ಅವರಿಗೆ ಚಾಳಿ. ಆ ಚಾಳಿಯನ್ನ ಮುಂದುವರಿಸಿದ್ದಾರೆ. ಸೊ ಅದಕ್ಕೆ ಮಹಿಳೆಯರನ್ನ ಅಡ್ಡ ಇಟ್ಕೊಂಡಿದ್ದಾರೆ. ಮಹಿಳೆಯರ ಮೀಸಲಾತಿ ಬಿಲ್ ಇದು. ಇದನ್ನ ನೀವು ವಿರೋಧಿಸಿದ್ರೆ ಮಹಿಳೆಯರನ್ನ ವಿರೋಧಿಸಿದಂಗೆ ಅಂತ. ಅದರ ನಡುವೆ ಅವರನ್ನ ಮಹಿಳೆಯರ ಬಿಲ್ಲನ್ನ ಅಡ್ಡ ಇಟ್ಕೊಂಡು ಈ ದೇಶದ ಏನು ಸಂಸತ್ತಿನ ಸಂಖ್ಯೆಗಳಿದಾವೆ, ಎಂಪಿಗಳ ಸಂಖ್ಯೆ ಇದೆ, ಅದನ್ನ 543ರಿಂದ 850ಕ್ಕೆ ಏರಿಕೆ ಮಾಡ್ತಿದ್ದಾರೆ. ಮತ್ತು ಈ ಏರಿಕೆಯ ಲಾಭ ಕೇವಲ ಮತ್ತು ಕೇವಲ ಉತ್ತರ ಭಾರತೀಯರಿಗೆ ಮಾತ್ರ ಆಗುತ್ತೆ. ದಕ್ಷಿಣ ಭಾರತದ ಪ್ರಾಮುಖ್ಯತೆ ಎಲೆಕ್ಷನ್ ನಲ್ಲಿ, ಭಾರತೀಯ ಚುನಾವಣೆಯಲ್ಲಿ, ಭಾರತದ ಪ್ರಜಾಪ್ರಭುತ್ವದಲ್ಲಿ ಆಲ್ಮೋಸ್ಟ್ ನಗಣ್ಯ ಮಾಡುವಂತಹ ಪ್ರಯತ್ನ ಇದು. ಅಂತಹ ಒಂದು ಕೃತ್ಯಕ್ಕೆ ಈಗ ಕೈ ಹಾಕಿದರೆ ಅದು ಆತುರವಾಗಿ ಚುನಾವಣೆಗಳ ನಡುವೆ ಹೆಚ್ಚಿನ ಎಂಪಿಗಳು ಭಾಗವಹಿಸದ ರೀತಿಯಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಅಂತಹ ಸಮಯವನ್ನು ನೋಡಿಕೊಂಡು ಮಾಡ್ತಾ ಇದ್ದಾರೆ. ಸೊ ಏನಿದು ಬಿಲ್ಲು? 3 ಬಿಲ್ಲುಗಳನ್ನು ಒಟ್ಟೊಟ್ಟಿಗೆ ತರ್ತಿದ್ದಾರೆ. ಮತ್ತು ಈ ಅಮೆಂಡ್ಮೆಂಟ್ಗಳು ಯಾವ ಉದ್ದೇಶಕ್ಕೆ ತರ್ತಿರೋದು, ಮಹಿಳಾ ಮೀಸಲಾತಿ ಬಿಲ್ ಬಗ್ಗೆ ಏನು ಹೇಳಿದ್ದಾರೆ ಮೋದಿ ಇವತ್ತು ಪಾರ್ಲಿಮೆಂಟ್ ನಲ್ಲಿ, ಎಲ್ಲವನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಸೊ ಮೋದಿ ಸರ್ಕಾರ, NDA ಸರ್ಕಾರ 3 ಬಿಲ್ಲುಗಳನ್ನು ತರ್ತಾ ಇದೆ. ಒಂದು ಯೂನಿಯನ್ ಟೆರಿಟರೀಸ್ ಬಿಲ್ ಅಂತ ತರ್ತಾ ಇದೆ. ಆ ಮೂಲಕ ಈ ಒಂದು ಏನು ಪ್ರಕ್ರಿಯೆ ಇದೆ ಆ ಇಡೀ ಪ್ರಕ್ರಿಯೆಗೆ ದೊಡ್ಡ ಬದಲಾವಣೆಯನ್ನು ತರಕ್ಕೆ ಹೋಗ್ತಿದೆ. ಯಾವುದು? ಇಡೀ ಚುನಾವಣಾ ಪ್ರಕ್ರಿಯೆ ಮತ್ತು ನಮಗೆ ಇರುವಂತಹ ಎಂಪಿಗಳು ಎಷ್ಟು ಸಂಖ್ಯೆಯಲ್ಲಿ ಇರ್ತಾರೆ ಎನ್ನುವಂಥದ್ದು. ಅದರಲ್ಲಿ ಡಿಲಿಮಿಟೇಷನ್ ಬಿಲ್ ಅನ್ನು ತರ್ತಾ ಇದೆ. ಅದರ ಜೊತೆಗೆ ಡಿಲಿಮಿಟೇಷನ್ ಬಿಲ್ ಯಾವ ಕ್ಷೇತ್ರ, ಯಾವ ಬೌಂಡ್ರಿಗಳನ್ನ ಫಿಕ್ಸ್ ಮಾಡೋದು, ಗಡಿಗಳನ್ನ ಫಿಕ್ಸ್ ಮಾಡೋದು, ಇದು ಈ ಕ್ಷೇತ್ರ, ಇದು ಈ ಕ್ಷೇತ್ರ ಅನ್ನೋದಕ್ಕೆ ಅದಕ್ಕೊಂದು ಬಿಲ್. ಅದರ ಜೊತೆಗೆ ವುಮೆನ್ಸ್ ರಿಸರ್ವೇಶನ್ ಬಿಲ್ ಅಂತ ನಾವು ಸಾಮಾನ್ಯವಾಗಿ ಕರಿತೀವಿ. ಬಟ್ ಅದಕ್ಕೆ ಅಧಿಕೃತವಾಗಿರುವಂತಹದ್ದು ಕಾನ್ಸ್ಟಿಟ್ಯೂಷನ್ 106th ಅಮೆಂಡ್ಮೆಂಟ್ ಬಿಲ್ ಅಂತ ಅವರು ಹೆಸರನ್ನ ಕೊಟ್ಕೊಂಡಿದ್ದಾರೆ. ಆ ಮೂಲಕ ಮಹಿಳೆಯರಿಗೆ 33% ಮೀಸಲಾತಿಯನ್ನ ಚುನಾವಣಾ ಪ್ರಕ್ರಿಯೆಯಲ್ಲಿ ಕೊಡುವಂತಹದಕ್ಕೆ ಬಿಲ್ ಅನ್ನ ತಂದಿದ್ದಾರೆ. ಸೊ ಆಕ್ಚುಲಿ ವುಮೆನ್ಸ್ ರಿಸರ್ವೇಶನ್ ಬಿಲ್ ಆಲ್ರೆಡಿ ಪಾಸ್ ಆಗಿದೆ, 2023ರಲ್ಲಿ ಆಗಿದೆ ಅದು. ಸೊ ಅದರ ಪ್ರಕಾರ ಮುಂದಿನ ಚುನಾವಣೆಯಲ್ಲಿ 33% ಸೀಟುಗಳನ್ನ ಮಹಿಳೆಯರಿಗೆ ಕೊಡಬೇಕು ಎಲ್ಲ ಪಾರ್ಟಿಗಳು ಅನ್ನುವಂಥದ್ದಾಗಿದೆ. ಬಟ್ ಅದನ್ನ ಮುಂದಿಟ್ಕೊಂಡು, ಆ ವುಮೆನ್ಸ್ ರಿಸರ್ವೇಶನ್ ಬಿಲ್ ಅನ್ನು ಮುಂದಿಟ್ಕೊಂಡು ಅವರ ಉದ್ದೇಶ ವುಮೆನ್ಸ್ ರಿಸರ್ವೇಶನ್ ಬಿಲ್ ಅಲ್ಲ, ಅದರ ಹಿಂದಗಡೆಯಿಂದ ತರ್ತಿದಾರಲ್ಲ ಈ 2 ಬಿಲ್ಲುಗಳು, ಯೂನಿಯನ್ ಟೆರಿಟರೀಸ್ ಬಿಲ್ ಮತ್ತು ಡಿಲಿಮಿಟೇಷನ್ ಬಿಲ್, ಇದು ಅವರ ಉದ್ದೇಶ. ಏನು ಅದರ ಉದ್ದೇಶಗಳು ಅಂದ್ರೆ, ಈಗ ಇರುವಂತಹ ಸಂಸತ್ತಿನ ಸ್ಥಾನಗಳು ಏನಿದೆ, ಎಂಪಿಗಳ ಸಂಖ್ಯೆ, ಸಂಸದರ ಸಂಖ್ಯೆ, ಅದನ್ನ 543ರಿಂದ 850 ಅಂತ ಮಾಡುವಂಥದ್ದು. ಅದಕ್ಕಾಗಿಯೇ ಇವರು ಹೊಸದಾಗಿ ಒಂದು ಪಾರ್ಲಿಮೆಂಟ್ ಅನ್ನ ಕಟ್ಟಿದ್ದು, ಹಳೆ ಪಾರ್ಲಿಮೆಂಟ್ ಅನ್ನ ಕೈಬಿಟ್ಟಿದ್ದು, ಹೊಸ ಪಾರ್ಲಿಮೆಂಟ್ ನಲ್ಲಿ ಆಲ್ರೆಡಿ 900 ಸಂಸದರು ಕೂತ್ಕೊಳ್ಳುವುದಕ್ಕೆ ಜಾಗವನ್ನ ಮಾಡಿ ಇಟ್ಟಿರೋದು. ಅದಾಗಲೇ ಸ್ಪಷ್ಟವಾಗಿತ್ತು ಇವರ ಉದ್ದೇಶ ಇದೇನೆ ಅಂತ. ಈ ಒಂದು ಈ ಪ್ರಕ್ರಿಯೆ 1976ರಲ್ಲೇ ನಡಿಬೇಕಾಗಿತ್ತು, 76ರಲ್ಲಿ. ಆಗ ಇಂದಿರಾ ಗಾಂಧಿ ಸರ್ಕಾರ ಈ ಸೀಟುಗಳನ್ನ ಹೆಚ್ಚು ಮಾಡುವಂತಹದಕ್ಕೆ ಬ್ರೇಕ್ ಹಾಕಿತ್ತು. 25 ವರ್ಷ ಬೇಡ ಅಂತ ಹೇಳಿತ್ತು. ಯಾಕೆ ಅಂತಂದ್ರೆ, ಜನಸಂಖ್ಯೆ ನಿಯಂತ್ರಣ ಮಾಡೋದಕ್ಕೆ ದಕ್ಷಿಣದ ಭಾರತಗಳು ಬಹಳ ಶ್ರಮ ವಹಿಸಿದವು. ಇವುಗಳ ಫೋಕಸ್ ಎಲ್ಲ ಡೆವಲಪ್ಮೆಂಟ್ ಮೇಲಿತ್ತು. ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿಕೊಂಡ್ರು, ದೇಶದ ಪ್ರಗತಿಗೆ ಕೈ ಜೋಡಿಸಿದ್ರು. ದೇಶದ ಆದಾಯದಲ್ಲಿ ಬಹುಪಾಲನ್ನ ಈಗ ದಕ್ಷಿಣ ಭಾರತದವರು ಕೊಡ್ತಿದ್ದಾರೆ. ಹಾಗಾಗಿ ಈ ಡಿಲಿಮಿಟೇಷನ್ ಅಥವಾ ಸೀಟುಗಳ ಸಂಖ್ಯೆಯನ್ನ ಹೆಚ್ಚು ಮಾಡಿದ್ರೆ ಉತ್ತರ ಭಾರತದವರಿಗೆ ಹೆಚ್ಚು ಅನುಕೂಲ ಆಗುತ್ತೆ. ಯಾಕೆಂದ್ರೆ ಅವರು ಜನಸಂಖ್ಯೆ ಸ್ಫೋಟವನ್ನ
ಕಂಟ್ರೋಲ್ ಮಾಡಲಿಲ್ಲ, ಅಭಿವೃದ್ಧಿನೂ ಹೊಂದಲಿಲ್ಲ. ಎಲ್ಲ ಭಾರವನ್ನು ದಕ್ಷಿಣ ಭಾರತದ ಮೇಲೆ ಹಾಕಿದ್ರು. ಅವರು ಜನಸಂಖ್ಯೆಯನ್ನ ಹೆಚ್ಚಿಸ್ಕೊಂಡೇ ಹೋದ್ರು. ಅವರ ಜನಸಂಖ್ಯೆ ಹೆಚ್ಚಾಗಿರೋದ್ರಿಂದ ಅವರಿಗೆ ಹೆಚ್ಚು ಸೀಟುಗಳು ಬಂದ್ಬಿಡ್ತವೆ, ನಮಗೆ ಕಡಿಮೆ ಸೀಟುಗಳು ಬರ್ತವೆ ದಕ್ಷಿಣ ಭಾರತಕ್ಕೆ. ಆಗ ದಕ್ಷಿಣ ಭಾರತದವರು ಓಟ್ ಹಾಕಿದ್ರು ಹಾಕದೆ ಹೋದ್ರು ಬಿಜೆಪಿ ಅಂತಹ ಪಕ್ಷಕ್ಕೆ. ಇವರು ಏನು ಹಿಂದಿ, ಹಸು ಮತ್ತು ಹಿಂದುತ್ವದ ಹೆಸರಿನಲ್ಲಿ ಓಟ್ ಕೇಳುವವರು. ಇವರಿಗೆ ಏನು ಆ ರಾಜ್ಯಗಳಿದಾವೆ, ಉತ್ತರ ಪ್ರದೇಶ ಆಗಿರಬಹುದು, ಬಿಹಾರ ಆಗಿರಬಹುದು, ಮಧ್ಯಪ್ರದೇಶ ಆಗಿರಬಹುದು, ರಾಜಸ್ಥಾನ ಆಗಿರಬಹುದು, ಹರಿಯಾಣ ಆಗಿರಬಹುದು, ಈ ರಾಜ್ಯಗಳನ್ನ ಗೆದ್ರೇನೆ ಸಾಕು. ಈಗ ಉತ್ತರ ಪ್ರದೇಶದಲ್ಲಿ 80 ಸೀಟ್ ಇದೆ, ಅದು 138ಕ್ಕೆ ಹೋಗುತ್ತಂತೆ. ಆಗ ಬೇರೆ ರಾಜ್ಯಗಳ ಅವಶ್ಯಕತೆ ಇರೋದಿಲ್ಲ, ದಕ್ಷಿಣ ಭಾರತದವರಿಗೆ ಯಾವ ಪ್ರಾಮುಖ್ಯತೆಯೂ ಇರೋದಿಲ್ಲ. ನೀವಿದ್ರೆ ಇರಿ, ಬಿಟ್ರೆ ಬಿಡಿ, ಏನಾದ್ರೂ ಮಾಡ್ಕೊಳ್ಳಿ, ನಾವು ನಿಮ್ಮ ಮಾತು ಕೇಳೋ ಅವಶ್ಯಕತೆ ಇಲ್ಲ ಅನ್ನುವಂತಹ ರೀತಿಯಾದಂತಹ ಭಕ್ತರಾದಂತಹ ಸಿಚುವೇಶನ್ ಇಡೀ ದೇಶದಲ್ಲಿ ಈ ಮೂಲಕ ಬರುತ್ತೆ ಅನ್ನೋದು ಎಲ್ಲರ ಆತಂಕ. ಸೊ ಏನ್ ಮಾಡಕ್ ಹೊರಟಿದ್ದಾರೆ, ಜನಸಂಖ್ಯೆ ಆಧಾರದ ಮೇಲೆ ಸೀಟುಗಳನ್ನು ಮರು ವಿಂಗಡಣೆ ಮಾಡಿದ್ರೆ ನಾನು ಹೇಳ್ದಂಗೆ ಉತ್ತರ ಭಾರತದವ್ರ ಸೀಟುಗಳು ಎರಬಿರಿ ಏರಿಕೆ ಆಗತ್ತೆ. ಇದಕ್ಕೇನೋ ಒಂದು ಕತೆ ಹೇಳ್ತಿದ್ದಾರೆ. ಇಲ್ಲ ಇಲ್ಲ, ಹಂಗ್ ಮಾಡಲ್ಲ, ನಾವು ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗದ ರೀತಿಯಲ್ಲಿ ಮಾಡ್ತೀವಿ ಅಂತ. ಹೇಗೆ ಮಾಡ್ತೀರಿ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗದ ರೀತಿಯಲ್ಲಿ ಅಂದ್ರೆ ಸದ್ಯಕ್ಕಂತೂ ಏನೋ ಬಾಯಿ ಬಿಟ್ಟಿಲ್ಲ. ಮೋದಿ ಅವರು ಈ ಬಿಲ್ಲುಗಳ ಕುರಿತಾಗಿ ಇವತ್ತು ಪಾರ್ಲಿಮೆಂಟ್ ನಲ್ಲಿ ಭಾಷಣ ಮಾಡಿದ್ರು. ವುಮೆನ್ಸ್ ರಿಸರ್ವೇಶನ್ ಬಿಲ್ ಬಗ್ಗೆ ಭಾಷಣ ಮಾಡಿದ್ರು. ಮಹಿಳೆಯರಿಗಾಗಿ ನಾವು ಇದನ್ನ ಮಾಡ್ತಿರೋದು, ಮಹಿಳೆಯರು ನಮ್ಮ ಸಮಾಜದಲ್ಲಿ 50% ಇದ್ದಾರೆ, ಅವರ ಪರ್ಸೆಂಟೇಜ್ಗೆ ಸರಿಯಾಗಿ ಅವರ ಪ್ರಾತಿನಿಧ್ಯ ಇರಬೇಕು ಅಂತ. ಅದೇ ಮತ್ತು ರಿಸರ್ವೇಶನ್ ಬಗ್ಗೆ ಹೇಳಿ, ಯಾವ ರಿಸರ್ವೇಶನ್, ಕ್ಯಾಸ್ಟ್ ರಿಸರ್ವೇಶನ್ ಬಗ್ಗೆ ಹೇಳಿ. ದಲಿತರು ಈ ದೇಶದಲ್ಲಿ 30-35% ಇದ್ದಾರೆ, ಅವರ ಮೀಸಲಾತಿಯನ್ನ 35% ಮಾಡ್ತೀವಿ, ಮತ್ತು OBCಗಳು ಹಾಗೆ ಮಾಡ್ತೀವಿ, ಮತ್ತು ಜನಸಂಖ್ಯೆಗೆ ಅನುಗುಣವಾಗಿ ಅವರ ಮೀಸಲಾತಿಯನ್ನ ಫಿಕ್ಸ್ ಮಾಡೋ ಮೂಲಕ ಅವರವರಿಗೆ ದಕ್ಕಬೇಕಾದಂತಹ ಹಕ್ಕುಗಳು, ಭಾಗಗಳನ್ನು ಕೊಡ್ತೀವಿ ಅಂತ. ಆತರ ಇಲ್ಲ, ಅವ್ರಿಗೆ ಯಾವ ಕ್ಷಣಕ್ಕೆ ಲಾಭದಾಯಕನ ಹಾಗೆ. ಮಹಿಳೆಯರಿಗೆ 33% ಮೀಸಲಾತಿ ಕೊಡಬೇಕಾಗಿರುವಂತದ್ದು ಈ ದೇಶದ ಕರ್ತವ್ಯ, ಕೊಡಬೇಕು. ಆದ್ರೆ ಅದನ್ನ ಅಡ್ಡ ಇಟ್ಕೊಂಡು ಡಿಲಿಮಿಟೇಷನ್ ಕೈ ಹಾಕ್ತಿರುವಂತಹದ್ದು, ಸೀಟುಗಳ ಹೆಚ್ಚುವರಿಯಾಗಿ ಮಾಡುವಂತಹದಕ್ಕೆ ಕೈ ಹಾಕ್ತಿರುವಂತಹದ್ದು, ಇದು ಬಹಳ ಅಪಾಯಕಾರಿ. ಯಾಕೆಂದ್ರೆ ದಕ್ಷಿಣ ಭಾರತದವರ ಅಭಿಪ್ರಾಯವನ್ನೇ ಮನ್ನಣೆಗೆ ತೆಗೆದುಕೊಂಡಿಲ್ಲ, ಅಭಿಪ್ರಾಯವನ್ನು ಪಡೆದಿಲ್ಲ, ಇಡೀ ದೇಶದ ಅಭಿಪ್ರಾಯ ಪಡೆದೇ ಇಲ್ಲ, ವಿಪಕ್ಷಗಳಿಗೂ ಸಹ ಸಮಯ ಕೊಟ್ಟಿಲ್ಲ. ದಿಢೀರಂತ ತಂದು ಬಿಲ್ ಹಾಕಿದ್ದಾರೆ, ದಿಢೀರಂತ ತಂದು ಹಾಕಿದ್ದಾರೆ. ಹೋಗಿ ಏನಾಗುತ್ತೆ, ಹೆಚ್ಚು ಚರ್ಚೆ ಇಲ್ದಿರ ಪಾಸ್ ಆಗುತ್ತೆ ಅನ್ನೋದು ಇವ್ರ ಲೆಕ್ಕಾಚಾರ. ಅದು ಅಲ್ಲದೆ ಚುನಾವಣೆಗಳು ನಡೀತಾ ಇದೆ, ಅದರಲ್ಲೂ ವಿಶೇಷವಾಗಿ ವೆಸ್ಟ್ ಬೆಂಗಾಲ್ ಚುನಾವಣೆಗಳ ಪ್ರಚಾರಗಳು ನಡೀತಾ ಇದೆ. ಆ ಸಂದರ್ಭದಲ್ಲಿ ಅಲ್ಲಿ ಪ್ರಚಾರದಲ್ಲಿ ಪಾಲ್ಗೊಂಡಿರುವಂತಹ ಸಾಕಷ್ಟು ಎಂಪಿಗಳು ಪಾರ್ಲಿಮೆಂಟ್ಗೆ ಬರೋಕೆ ಸಾಧ್ಯ ಆಗಲ್ಲ, ಬರದೇ ಇರ್ಲಿ ಅನ್ನೋದೇ ಇವರ ಉದ್ದೇಶ. ಇಷ್ಟು ವರ್ಷಗಳು ತಡೆದಿದ್ದಂತಹ ಬಿಲ್ಲು 1976ರಲ್ಲಿ ತಡೆದಿದ್ರು ಇಂದಿರಾ ಗಾಂಧಿ 25 ವರ್ಷಕ್ಕೆ, 2002ಕ್ಕೆ ಮಾಡಬೇಕಾಗಿತ್ತು. ಆಗ ವಾಜಪೇಯಿ ಸರ್ಕಾರ ಮತ್ತೆ 25 ವರ್ಷ ಮುಂದಕ್ಕೆ ಹಾಕ್ತು. ಇದರಿಂದ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗತ್ತೆ ಅಂತ ವಾಜಪೇಯಿ ಸರ್ಕಾರ. ಬಟ್ ಇವತ್ತು ಅದೇ ಬಿಜೆಪಿ ತನ್ನ ಮನಸ್ಥಿತಿಯನ್ನ ಈ ಮಟ್ಟಕ್ಕೆ ಇಳಿಸ್ಕೊಂಡಿದೆ. ಹೇಗಾದ್ರೂ ಸರಿ ನಾವು ಆ ರಾಜ್ಯಗಳೇನಿದಾವೆ, ಹಸು ಹೆಸರಿನಲ್ಲಿ, ಹಿಂದಿ ಹೆಸರಿನಲ್ಲಿ, ಹಿಂದುತ್ವದ ಹೆಸರಿನಲ್ಲಿ ಈಸಿಯಾಗಿ ಸೀಟ್ ಗೆಲ್ಲಬಹುದಾದ ರಾಜ್ಯಗಳನ್ನು ಮಾತ್ರ ಇಟ್ಕೊಂಡ್ರೆ ಸಾಕು. ಅಲ್ಲಿ ಮಾತ್ರ ಗೆದ್ರೆ ನಾವು ಇಡೀ ದೇಶವನ್ನ ಆಳುವಂತಹ ಸಂಖ್ಯೆಗಳು ಬಂದ್ರೆ ಸಾಕು, ಅಲ್ಲಿ ಮಾಡ್ಕೊಳ್ಳೋಣ ಅಂತ, ಅಲ್ಲಿ ಮಾಡ್ಕೊಳ್ಳೋಣ ಅಷ್ಟೇ. ಇದಿಷ್ಟೇ ಇವರ ಉದ್ದೇಶ. ಇನ್ನು ಡಿಲಿಮಿಟೇಷನ್ ವಿಚಾರದಲ್ಲಿಯೂ ಸಹ ಆ ರೇಖೆ ಎಳಿಬೇಕಾದ್ರೆ, ಗಡಿಗಳನ್ನ ಫಿಕ್ಸ್ ಮಾಡಬೇಕಾದ್ರೆ ಏನೆಲ್ಲ ಗೇಮ್ ಆಡಬಹುದು ಎಲ್ಲವನ್ನು ಆಡ್ತಾರೆ. ಆದರೆ ದಕ್ಷಿಣ ಭಾರತದ ರಾಜ್ಯಗಳನ್ನು ಒಂದು ಮಾತು ಕೇಳದಿರ ಮಾಡಿದಾರಲ್ಲ, ದಕ್ಷಿಣ ಭಾರತದ ರಾಜ್ಯಗಳು ಈಗ ಕೆಂಡಾಮಂಡಲ ಆಗಿದ್ದಾವೆ. ಅದರಲ್ಲೂ ವಿಶೇಷವಾಗಿ ತಮಿಳುನಾಡು, MK ಸ್ಟಾಲಿನ್ ತಮಿಳುನಾಡಿನ ಮುಖ್ಯಮಂತ್ರಿ ಬಹಳ ದೊಡ್ಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. 1960ರ ದಶಕದಲ್ಲಿ ಹಿಂದಿ ಹೇರಿಕೆ ವಿರುದ್ಧ ಹೇಗೆ ನನ್ನ ರಾಜ್ಯ ತಮಿಳುನಾಡು ಸಿಡಿದು ನಿಂತ್ಕೊಳ್ತೋ ಅದೇ ಮಟ್ಟದಲ್ಲಿ, ಆ ಗಾತ್ರದಲ್ಲಿ ಸಿಡಿದು ನಿಲ್ಲಬೇಕಾಗುತ್ತೆ. ಎಚ್ಚರಿಕೆ, ನೀವು ಏನ್ ಮಾಡ್ತೀರಿ ಅನ್ನೋದ್ರ ಬಗ್ಗೆ ಗಮನ ಇಟ್ಟು ಮಾಡಬೇಕು ಅಂತ ಎಚ್ಚರಿಕೆಯನ್ನ ತಮಿಳುನಾಡು ಮುಖ್ಯಮಂತ್ರಿ ಸಹ ಕೊಟ್ಟಿದ್ದಾರೆ. ಬಟ್ ಯಾವ ಎಚ್ಚರಿಕೆ ಯಾವುದನ್ನು ನರೇಂದ್ರ ಮೋದಿ ಕೇರ್ ಮಾಡಲ್ಲ, ಬಿಜೆಪಿ ಕೇರ್ ಮಾಡೋದಿಲ್ಲ. ಅವರಿಗೆ ಲಾಭ ಆಗಬೇಕು ಅಷ್ಟೇನೆ. ಲಾಭ ಆದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ. ಚುನಾವಣೆ ಗೆಲ್ತೀವಿ ಅಂತಂದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ, ಯಾರಿಗೆ ಏನ್ ಬೇಕಾದ್ರೂ ಮಾಡ್ತಾರೆ, ಅದರಲ್ಲಿ ಎರಡು ಮಾತೇ ಇಲ್ಲ. ದಟ್ಸ್ ವಾಟ್ ದೇ ಗೋಯಿಂಗ್ ಟು ಡೂ. ಆ ಪ್ರಯತ್ನವನ್ನ ಈಗ ಮಾಡ್ತಿದ್ದಾರೆ. ಸೊ ನೋಡೋಣ, 815 ರಾಜ್ಯಗಳ ಸಂಖ್ಯೆ ಆಗತ್ತೆ ಎಂಪಿಗಳದ್ದು, 35 ಯೂನಿಯನ್ ಟೆರಿಟರೀಸ್, ಕೇಂದ್ರಾಡಳಿತ ಪ್ರದೇಶಗಳ ಎಂಪಿಗಳು ಬರ್ತಾರೆ. ಆ ಮೂಲಕ ಈಗ ಇರುವಂತಹ 543ರ ಸಂಖ್ಯೆ 850ಕ್ಕೆ ಹೋಗುತ್ತೆ.
ಸೊ ಇನ್ನು ಏನೆಲ್ಲ ಡ್ರಾಮಾಗಳು ಮಾಡ್ತಾರೆ, ದಕ್ಷಿಣ ಭಾರತದಿಂದ ಯಾವ ರೀತಿಯ ಪ್ರತಿರೋಧ ಬರುತ್ತೆ, ಪ್ರತಿಕ್ರಿಯೆ ಬರುತ್ತೆ, ಅದಕ್ಕೆ ನಾವು ವೇಟ್ ಮಾಡಿ ನೋಡಬೇಕಾಗುತ್ತೆ. ಈ ಬಿಲ್ಲು ಪಾಸ್ ಆಗುತ್ತಾ, ಹೇಗೆ ಪಾಸ್ ಆಗುತ್ತೆ ಅದನ್ನು ಸಹ ನಾವು ಕಾದು ನೋಡಬೇಕಿದೆ. ಇದಿಷ್ಟು ನರೇಂದ್ರ ಮೋದಿ ಸರ್ಕಾರ ದಿಢೀರ್ ಅಂತ 3 ಬಿಲ್ಲುಗಳನ್ನು ತಗೊಂಡು ಬಂತು. ಅದರಲ್ಲಿ ಮಹಿಳಾ ಮೀಸಲಾತಿ ಬಿಲ್ಲನ್ನ ಅಡ್ಡ ಇಟ್ಕೊಂಡು ಈ ಡಿಲಿಮಿಟೇಷನ್ ಮತ್ತು ಯೂನಿಯನ್ ಟೆರಿಟರೀಸ್ ಬಿಲ್ಲನ್ನು ಸಹ ನುಗ್ಗಿಸ್ತಾ ಇದೆಯಲ್ಲ, ಆ ತರವಾಗಿ ಅದರ ಹಿನ್ನೆಲೆಯಲ್ಲಿ ನೀವು ತಿಳಿದುಕೊಳ್ಳಬೇಕಾದ ಬೇಸಿಕ್ ಅಂಶಗಳು. ಇದು ಬಹಳ ಆಳವಾದ ಸಬ್ಜೆಕ್ಟು. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಬೇರೆ ಮೂಲಗಳಿಂದ ಅದನ್ನ ಆಳವಾಗಿ ಅಧ್ಯಯನ ಮಾಡಿ, ಯಾಕಂದ್ರೆ ಇಡೀ ದೇಶದ ಮೇಲೆ ಇದು ಪರಿಣಾಮ ಬೀರುತ್ತೆ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.